ಸೊ ಅಗೇನ್ ಇವತ್ತು ಅಪ್ಪರ್ ಬಾಡಿ ವರ್ಕೌಟ್ ಇರೋದ್ರಿಂದ ಹ್ಯಾಂಡ್ ರೊಟೇಷನ್, ಫಾರ್ವರ್ಡ್, backward, yes, lat stretch, both side, ಸೊ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ಟ್ರೆಚಸ್ ಮಾಡಿಕೊಂಡ್ರೆ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಲೈಕ್ ಬಾಡಿ ಸ್ಟಿಫ್ ಆಗಿರಲ್ಲ, ಆವಾಗ ಸ್ವಲ್ಪ ರಿಲೀಫ್ ಆಗಿರುತ್ತಲ್ವ, ಸೊ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಸ್ವಲ್ಪ TRX ಬ್ಯಾಂಡ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಇದು ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಇದು ಮಾಡುವಾಗ ಸ್ವಲ್ಪ ಕಷ್ಟ ಇರುತ್ತೆ. ಬಿಕಾಸ್ ನಿಮ್ಮ ಫುಲ್ ಬಾಡಿ ವೆಯ್ಟ್ ಇದ್ರ ಮೇಲೆ ಇರುತ್ತಲ್ಲ. 10 ರೆಪ್ ಮಾಡಿದ್ದೀನಿ. ಎಸ್, ಇವತ್ತು ನಂದು ವರ್ಕೌಟ್ ಬಂದು ಅಪ್ಪರ್ ಬಾಡಿ ಆಗಿರೋದ್ರಿಂದ ಫಸ್ಟ್ ವೇರಿಯೇಷನ್ ವೈಡ್ ಗ್ರಿಪ್ ಲ್ಯಾಟ್ ಪುಲ್ ಡೌನ್. ಸೊ ವೆಯ್ಟ್ ನಾನು 25 kg ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 12 to 15 reps into 3 set. Pull and control release. 7, 8, 9, 10, 11, 12, 13. Come, 14. 15. ಎಸ್, ಅದ್ರ ಜೊತೆಗೆ ಆಲ್ಟರ್ನೇಟ್ ಮಾಡ್ತಿದ್ದೀನಿ. 65 ಡಿಗ್ರಿ ನ್ಯಾರೋ ಗ್ರಿಪ್ ಶೋಲ್ಡರ್ ಪ್ರೆಸ್. ಸೊ ಬ್ಯಾಕ್ ಆ್ಯಂಡ್ ಶೋಲ್ಡರ್, ಅಪ್ಪರ್ ಬಾಡಿ ಲೈಕ್ Okay. ಬ್ಯಾಕ್ Mix. ಮಿಕ್ಸ್. ಓಕೆ, ಗೋ. ಆ್ಯಂಡ್ ಲೆಟ್ಸ್ ಗೋ. 2, 3, 4, 5. ಲೇಡೀಸು ಹೆವಿ ವೇಟ್ ಲಿಫ್ಟ್ ಮಾಡಿದ್ರೂ ಮಸಲ್ ಬರಲ್ಲ, ಸೊ ನಮಗೆ ಬರಲ್ಲ, ಲೇಡೀಸಿಗೆ ಎಷ್ಟು ಮಾಡಿದ್ರು ಬರಲ್ಲ. ಇನ್ನು ಚೆನ್ನಾಗಿ ಕಾಣಿಸ್ತೀರ, ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ತೀರ. ನೀವು ಡ್ರೆಸ್ಸಿಗೆ ಚೆನ್ನಾಗಿ ಕಾಣಬೇಕಂದ್ರೆ ಚೆನ್ನಾಗಿ ಕಾಣಿಸ್ತೀರ. ಸೊ ಅಷ್ಟು ಈಸಿ ಮಸಲೆಲ್ಲ ಬರೋದಾಗಿದ್ರೆ ನಮಗೂ ಬಂದುಬಿಡ್ಬೇಕಿತ್ತು. ಒಂದು 15 ವರ್ಷದಿಂದ ಮಾಡ್ತಿದ್ವಿ, ನಮಗೆ ಬರ್ತಾ ಇಲ್ಲ. ಕಮ್. ಎಸ್, ಇವತ್ತು ನಂದು ವರ್ಕೌಟು ಟ್ರೈಸೆಪ್ಸ್, ಕಾಫ್ ಮಸಲ್ ಮತ್ತು ಕೋರ್ ಇದೆ. ಫಸ್ಟ್ ವೇರಿಯೇಷನ್ ಸ್ಕಲ್ ಕ್ರಶ್ ಇದೆ. ಸ್ಕಲ್ ಕ್ರಶ್ ಟೋಟಲ್ ಆಗಿ 5 ಸೆಟ್ ಇದೆ. 5 ಸೆಟ್ 15, 15, 12, 12 ಮತ್ತು 10 ಟೋಟಲ್ 5 ಸೆಟ್ ಇರುತ್ತೆ. ಸ್ಕಲ್ ಕ್ರಶ್ ಟ್ರೈಸೆಪ್ಸ್ ಫಸ್ಟ್ ವೇರಿಯೇಷನ್. ಲೆಟ್ಸ್ ಗೋ. ಓಕೆ, ಫಸ್ಟ್ ಸೆಟ್ಟು ಸ್ಕಲ್ ಕ್ರಶ್. 12, 13, 14, 15. ಸೊ ಇದು ಒಂದು ಸೆಟ್ ಆಯಿತು. ಸ್ಕಲ್ ಕ್ರಶ್ ನಾರ್ಮಲ್ ಮಾಡುವಾಗ ಎಲ್ಬೋ ಪೇನ್ ಬರುತ್ತೆ. ನಾರ್ಮಲಾಗಿ ಎಲ್ಲರೂ ಸಫರ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಸೊ ಸ್ಕಲ್ ಕ್ರಶಲ್ಲಿ ಹೇಗಂದರೆ ಹೆವಿ ವೇಟ್ ನೀವು ಹೋಗಬೇಕಾಗಿಲ್ಲ. ಯಾವುದಾದ್ರು ವೇರಿಯೇಷನ್ ನೀವು ಹೆವಿ ವೇಟ್ ಹೋಗ್ಬೇಕು ಅದು ಹೋಗಿ. ಎಲ್ಲ ವೇರಿಯೇಷನ್ನು ನೀವೇನೋ ಈಗೋ ಲಿಫ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ, ಇಲ್ಲ ವೀಡಿಯೋದಲ್ಲಿ ತೋರಿಸ್ಬೇಕಂತ ಹೆವಿ ಮಾಡ್ಲಿಕ್ಕೆ ಹೋದರೆ 1000% ಇಂಜುರಿ ಆಗುತ್ತೆ. ಸೊ ಇದು ಮೈಂಡ್ ಮಸಲ್ ಕನೆಕ್ಷನಲ್ಲಿ ಒಂದು ಮಾಡ್ರೇಟ್ ವೇಟ್ ಇರಲಿ, ಹೆವಿ ಬೇಡ ಅಂತ ನಾನು ಹೇಳ್ತೀನಿ. ಎಸ್, ಲೆಟ್ಸ್ ಗೋ. ಕಮಾನ್. ಸ್ಲೋ. ಸೊ ಲೇಡೀಸ್ ಹೆವಿ ವೇಟ್ ಮಾಡಬೇಕಾ ಮಾಡಬಾರ್ದು? ಏಕೆ ಗೊತ್ತಿಲ್ವಾ? ಸೊ ಹೆವಿ ವೇಟ್ ಮಾಡಿ, ತುಂಬ ಒಳ್ಳೆಯದು, ಗೊತ್ತಿದೆ. ನೀವು ಎಷ್ಟು ಲಿಫ್ಟ್ ಮಾಡ್ತೀರಾ ಡೆಡ್ ಲಿಫ್ಟು? ಹೈಯೆಸ್ಟ್ PR ಏನಿದೆ? 130 kg. ಸೊ ಇವ್ರ ಬಾಡಿ ವೇಟ್ 52 kg ಇರುವಾಗ 130 kg ಡೆಡ್ ಲಿಫ್ಟ್ ಮಾಡಿದ್ದಾರೆ. ಸೊ ಇವ್ರಿಗೆ ನಮ್ಮ ಥರ ಮಸಲ್ ಬಂದಿಲ್ಲ. ಇಲ್ಲಾಂದರೆ ನೀವು ಯಾವ್ದಾದ್ರು ಜಿಮ್ಮಲ್ಲಿ ಇಲ್ಲ ನೀವು ಬಾಡಿ ಬಿಲ್ಡರ್ ಅಂತ ಫೀಮೇಲ್ಸ್ ನೋಡಿರ್ತೀರ, ಅವ್ರ ಥರ ಮಸಲ್ ಬಂದಿಲ್ಲ, ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಏನಕ್ಕಂದರೆ ನೀವು ಅಲ್ಲಿ ಬಾಡಿ ಬಿಲ್ಡರ್ ನೋಡೋದು ಅದೊಂದು ಸ್ಪೋರ್ಟ್ಸ್, ಅರ್ಥ ಮಾಡ್ಕೊಳ್ಳಿ.
ಅವರಲ್ಲಿ ಬೇರೆ ಸ್ಪೋರ್ಟ್ಸ್ ಅದಕ್ಕೆ ರೆಸ್ಪೆಕ್ಟ್ ಇದೆ, ಬಟ್ ಅದು ಬೇರೆ ಥರನೇ ಇರುತ್ತೆ. ಸೊ ನೀವು ನ್ಯಾಚುರಲ್ ಆಗಿ ನೀವು ಏನೇ ಲಿಫ್ಟ್ ಮಾಡಿದ್ರು ನಮ್ಮ ಥರ ಮಸಲ್ ಬಿಲ್ಡ್ ಮಾಡಲಿಕ್ಕಾಗಲ್ಲ. ನೀವು ನಮ್ಮನ್ನೇ ನೋಡ್ಬೋದು, ಒಂದು 15 ವರ್ಷದಿಂದ ಏನಿದೆ ಮ್ಯಾಕ್ಸಿಮಮ್ ಎಲ್ಲದನ್ನು ಲಿಫ್ಟ್ ಮಾಡಿ ನೋಡಿದ್ದೀನಿ. ಸೊ ಆ ಥರ ಹೆವಿಯಾಗಿ ಮಸಲ್ ಬರೋದು ಅದೆಲ್ಲ ಆಗಲ್ಲ. ಅದಕ್ಕೆ ಪ್ರಾಪರ್ ನೀವು ನಿದ್ದೆ ಮಾಡಬೇಕು, ಪ್ರಾಪರಾಗಿ ಟೈಮ್ ಟು ಟೈಮ್ ಮೀಲ್ ಮಾಡಬೇಕು. ಆ ಥರ ಕನ್ಸಿಸ್ಟೆಂಟಾಗಿ ಒಂದು 6 ಮಂತ್, 1 ಇಯರ್, 3 ಇಯರ್, 4 ಇಯರ್ ಆದಾಗ ಗ್ರ್ಯಾಜುವಲ್ ಮಸಲ್ ಇನ್ಕ್ರೀಸ್ ಆಗುತ್ತೆ. ನಾವು BCAದಲ್ಲಿ ನೋಡುವಾಗಲೂ ಒಂದು ವರ್ಷಕ್ಕೆ 1 kg ಏನಾದ್ರೂ ಗ್ರೇಟ್ ಆ್ಯಕ್ಚುಲಾಗಿ ಒಂದು ಲೆವೆಲಿಗೆ ರೀಚ್ ಆದಮೇಲೆ. ಸೊ ಫೀಮೇಲ್ಸ್ ಎಲ್ಲ ನಾವು ನೋಡಿದಂಗೆ ಅವ್ರು ಏನೇ ಲಿಫ್ಟ್ ಮಾಡಿದ್ರು ಇನ್ನೂ ಚೆನ್ನಾಗಿ ಆಗ್ತಾ ಹೋಗ್ತಾರೆ, ಇನ್ನೂ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಅವ್ರ ಲೈಫ್ ಸ್ಟೈಲ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಂ, ನೀನು ಹೇಳು. ವೆಯ್ಟ್ ಲಿಫ್ಟ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ನೋಡಿ. ಎಲ್ಲ ಗೊತ್ತಿದ್ರೂ ಲೇಸಿ ಆಗಿಬಿಟ್ಟಿದ್ದಾರೆ. ಕ್ಯಾಮ್ರಾ ಆಫ್ ಆದ್ರೆ ಎಲ್ಲ ಮಾತಾಡ್ತಾರೆ, ಇವಾಗೇನು ಮಾತಾಡ್ತಿಲ್ಲ. ಹೇಳಿ. ನಿಮ್ಮ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಸೊ ನಿಮ್ಮ ಎವ್ರಿ ಡೇ ಟು ಲೈಫಲ್ಲಿ ಲೈಕ್ ಒಂದು ಅಂದರೆ ಕಾಲೇಜ್ ಏಜಿಂದನಿಂದ ಏಜ್ ಆಗೋ ತನಕನೂ ಲೈಕ್ ವುಮೆನ್ ರೋಲ್ ಲೈಫಲ್ಲಾಗಲಿ ಫ್ಯಾಮಿಲಿಲಾಗಲಿ ತುಂಬಾ ಇರುತ್ತೆ. ಡಿಫ್ರೆಂಟ್ ಕೈಂಡ್ ಇರುತ್ತೆ. ಈಗ ಒಂದು ಫ್ಯಾಮಿಲಿನ ನಿಭಾಯಿಸೋದಂದ್ರೂ ಒಂದು ಸಾಮಾನ್ಯ ಅಲ್ಲ, ಲೈಕ್ ಒಂದು ಮಗುನ ಸಂಭಾಳಿಸೋದಂದ್ರೂ ಒಂದು ಸಾಮಾನ್ಯ ಅಲ್ಲ. ಸೊ ಲಗೇಜ್, ಮಗು, ಎವ್ರಿಥಿಂಗ್ ಅವ್ರ ಡೇ ಟು ಡೇ ಲೈಫಲ್ಲಿ ಎವ್ರಿಥಿಂಗ್ ಅವರಿಗೆ ಸ್ಟ್ರೆಂತ್ ಬೇಕೇ ಬೇಕು. ಸಿಂಪಲ್. ಏನಕ್ಕೆ ನೋಡು, ಹಳ್ಳಿ ಕಡೆ ಹೋದ್ರೆ ಬಾವಿಲ ಒಂದು ನೀರು ಸಾಯ್ತಾ ಸೊ ಅದೇ ಒಂದು ಹೆವಿ ವೇಟ್ ವರ್ಕೌಟ್ ತರ ಆಯ್ತು. ಮತ್ತೆ ಕಡೆಕಲ್ಲಲ್ಲಿ ಏನದು ಅಕ್ಕಿ ಬಿ ಅದೆಲ್ಲ ಇದೆಲ್ಲ ಮಾಡ್ತಾರೆ, ತುಂಬಾ ಹೆವಿ ವೇಟ್ ಅಲ್ಲಿ ಮಾಡ್ತಾರೆ. ಅಂದ್ರೆ ವುಮೆನ್ಸ್ ಕೂಡ ಅವಾಗ ವೇಟ್ ಲಿಫ್ಟ್ ಮಾಡ್ತಾ ಇದ್ರು. ಬಟ್ ಇವಾಗಿಂದ ಏನಾಗಿದೆ ಅಂದ್ರೆ ಮಿಕ್ಸಿ ಆ ಥರ ಬಂದಿದೆ. ವಾಟರ್ ಅಂದರೆ ಟ್ಯಾಪ್ ಆನ್ ಮಾಡಿದ್ರೆ ಆಯ್ತು, ಅಂದರೆ ಒಂದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದೇ ಇಲ್ಲ. ಸೊ ಫೀಮೇಲ್ಸ್ ಕೂಡ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ತುಂಬ ಹಳೆ ಕಾಲದವ್ರು ಹೇಳ್ತಾರೆ ನಾವು ಅವಾಗ ಮಾಡ್ತಾ ಇದ್ದಿಲ್ಲ ಅಂತ, ಬಟ್ ಅವ್ರು ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಾಗ್ದೇನೆ ಅವ್ರು ಮಾಡ್ತಾ ಇದ್ರು. ನೀವು ಕಾರ್ಡಿಯೋ ಅಂದ್ರೂ ಹೊರಗಡೆ ಹೋಗಿ ಎಲ್ಲ ಇದಕ್ಕೂ ಹೊರಗಡೆ ಆ ಥರ ಅಂದರೆ ಒಂದು ತರಕಾರಿ ಅಂದರೆ ಅವ್ರ ತೋಟದಲ್ಲಿ ಬೆಳೀತಾ ಇದ್ರು, ಹೋಗಿ ಕುಯ್ಕೊಂಡು ಬರಬೇಕಿತ್ತು, ಏನೋ ಒಂದು ಆಕ್ಟಿವಿಟಿ ಇರ್ತಾ ಇದೆ ಆಯ್ತಾ. ಬಟ್ ಇವಾಗ ಏನಾಗಿದೆ ಅಂದರೆ ನೀವೇ ಒಂದು ಸತಿ ಸಿಂಪಲ್ ಆಗಿ ಕೂತ್ ಥಿಂಕ್ ಮಾಡಿ, ಆಕ್ಟಿವಿಟಿ ಅನ್ನೋದು ಇಲ್ವೇ ಇಲ್ಲ. ಅವಾಗಿತ್ತು, ಇವಾಗಿಲ್ಲ. ಆ ರೀಸನ್ಗೆ ಒಂದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಬೇಕೇ ಬೇಕು. ಫೀಮೇಲ್ಸ್ ಬರೀ ಸ್ಟ್ರೆಂತ್ ಅಂತ ಅಲ್ಲ, ಅವ್ರ ಲೈಫ್ ಸ್ಟೈಲ್. ಅಂದರೆ ನೀವು ಒಂದು ಮಗುನ ಕೆಳಗಡೆಯಿಂದ ಎತ್ತಬೇಕಂದ್ರೆ ಅದೇ ಒಂದು ಡೆಡ್ ಲಿಫ್ಟ್ ಅಂತ ಅನ್ಕೊಂಬಿಡಿ. ಸಿಂಪಲ್ ಅಲ್ವಾ? ಸೊ ಇದೊಂದು ಮೂಮೆಂಟ್, ಯಾವ್ದಾದ್ರು ಒಂದು ಈ ಥರ ಮೂಮೆಂಟ್ ಅಂದರೆ ಒಂದು ತೊಗೊತಾ ಇದ್ದೀರ ಅಂದರೆ ಅದೇ ಬೈಸೆಪ್ಸ್ ಕಲ್ ಅಂತ ಅನ್ಕೊಳ್ಳಿ. ಸೊ ಅದೇ ಥರ ಒಂದು ಪ್ರಾಪರ್ ಗೈಡೆನ್ಸಲ್ಲಿ ಇರುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಜಿಮ್ ಮಾಡಿ, ನೀವು 1 year 2 year ಮಾಡಿ, ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಬರೀ ಔಟ್ಲುಕ್ ಅಂತಲ್ಲ, ನೀವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಬ್ಲಡ್ ಟೆಸ್ಟ್ ಇನ್ನರ್ ಇದರಲ್ಲೂ ಗೊತ್ತಾಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಡೇ ಟು ಡೇ ಆ್ಯಕ್ಟಿವಿಟಿಲಿ ಗೊತ್ತಾಗುತ್ತೆ. ಬೆಟರ್ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ, ಡೈಜೆಸ್ಟ್ ಚೆನ್ನಾಗಾಗುತ್ತೆ. ಇದೆಲ್ಲ ನಾನು ಹೇಳಲ್ಲ, ನೀವು ಟ್ರೈ ಮಾಡಿ ನೋಡಿ ಒಂದು 6 months. ಆಗಿಲ್ಲ ಅಂದರೆ ಆಮೇಲೆ ಲೈಕ್ ಅವ್ರದ್ದು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾರು ಒಬ್ರ ಹತ್ರ ಮಾತಾಡ್ಬೇಕಂತ ಅಂದ್ರು ಲೈಕ್ ಫೇಸ್ ಟು ಫೇಸ್ ಮಾತಾಡೋದಾಗ್ಲಿ, ಏನೋ ಒಂದು ಅವ್ರ ಒಳಗಡೆಯಿಂದ ಅವ್ರ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತಿನ್ನೇನು ಅವ್ರ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ. ಲೈಕ್ ವರ್ಕೌಟ್ ಮಾಡೋದ್ರಿಂದ, ನಾನು ಹೇಳಿದರೆ ಜಿಮ್ ಬರೋದ್ರಿಂದನೇ ಮೈಂಡ್ ಸೆಟ್ ತುಂಬ ಪಾಸಿಟಿವ್ ಆಗಿ ಪುಷ್ ಆಗುತ್ತೆ. ಲೈಕ್ ಈಗ ಮೂಡೇ ಇಲ್ಲಪ್ಪ, ಎಲ್ಲ ಬೋರ್ ಅನಿಸ್ತಾ ಇದ್ರೂ ಜಿಮ್ಗೊಂದು ವರ್ಕೌಟ್ ಮಾಡಿದ್ಮೇಲೆ ಎಲ್ಲ ಫ್ರೆಶ್, ಎಲ್ಲ ಸೊ ನಂದು ಫಸ್ಟ್ ವೇರಿಯೇಷನ್ ಆಯ್ತು ಇವಾಗ ಟೋಟಲ್ 5 ಸೆಟ್ ಆಗಿದೆ. ಸೆಕೆಂಡ್ ವೇರಿಯೇಷನ್ ರೋಪಲ್ಲಿ ಪ್ರೆಸ್ ಡೌನ್, ಟೋಟಲ್ 4 ಸೆಟ್ ಇದೆ. 12-12-12-12 4 ಸೆಟ್ ಇರುತ್ತೆ. ವೇಟ್ ಮಾಡ್ರೇಟ್ ಇದೆ. ನಾರ್ಮಲ್ ಆಗಿ ರೋಪ್ ವೇರಿಯೇಷನ್ ತುಂಬ ಹೆವಿ ಹೋಗ್ಬೇಕಂತ ಇಲ್ಲ, ಮಾಡ್ರೇಟ್ ವೇಟ್ ಇರಲಿ, ಬಟ್ ಮೈಂಡ್ ಮಸಲ್
ಸೊ ಇದೇ ಥರ 3 more set ಕಾಣ್ತಾ ಇದೆಯಾ? ಸೊ ನೆಕ್ಸ್ಟ್ ವೇರಿಯೇಷನ್ ಡಬಲ್ ದಂಬಲಾಮ್ ಡಬಲಲ್ಲಿ ಡಬಲ್ ದಂಬಲಾಮ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಸೀಟೆಡ್. ಸೊ ಟ್ರೈಸೆಪ್ಸ್ ಹೀಟ್ ಆಗುತ್ತೆ. ಟೋಟಲ್ 3 ಸೆಟ್ ಮಾಡಿಸ್ತಾ ಇದ್ದೀನಿ. 20 reps, 15 reps ಮತ್ತು 12 reps. ಟೋಟಲ್ 3 ಸೆಟ್, 20 reps, 15 reps ಮತ್ತು 12 reps. ಸೊ ಫಾಲೋ ಮಾಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಎವ್ರಿ ವೀಕ್ ಬಾಡಿ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತೋಗುತ್ತೆ. ಇವಾಗ ನಾರ್ಮಲ್ ಆಗಿದ್ದೀನಿ, ಬಟ್ ಎವ್ರಿ ವೀಕ್ ಟು ವೀಕ್ ನೀವು ನೋಡ್ತಾ ಹೋದಾಗ ಗ್ರ್ಯಾಜುವಲಾಗಿ ಚೇಂಜಸ್ ಯಾವ ಥರ ಆಗುತ್ತೆ. ಸೊ ವೇರಿಯೇಷನ್ಗಳು ಯಾವ ಥರ ಇರುತ್ತೆ ಮತ್ತು ವೇರಿಯೇಷನ್ನ ಯಾವ ಥರ ಮಾಡ್ತೀನಿ ಆ ವೇರಿಯೇಷನ್ನ ಎಲ್ಲದನ್ನು ಅಬ್ಸರ್ವ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡಿ. 1000% ಹೆಲ್ಪ್ ಆಗುತ್ತೆ, ಬಟ್ ವಿತ್ ಪ್ರಾಪರ್ ಗೈಡೆನ್ಸಲ್ಲಿ, ಯಾರೊಬ್ಬರು ಗೈಡೆನ್ಸಲ್ಲಿ ಬೆಟರ್ ಇರುತ್ತೆ. ಸೊ ಫಸ್ಟ್ ಸೆಟ್ 20 kg ತೊಗೊತೀನಿ. ಸೀಟೆಡ್ ಓವರ್ ಇಟ್ 20 reps ಇದೆ. ಫಸ್ಟ್ ಸೆಟ್ 20 kg ತೊಗೊಂಡಿದ್ದೀನಿ. 20 reps. ಸೆಕೆಂಡ್ ಸೆಟ್ 25, ಥರ್ಡ್ ಸೆಟ್ 30 kg. ಸೊ ಸೆಕೆಂಡ್ ಸೆಟ್ 15 ಮಾಡ್ತೀನಿ, ಥರ್ಡ್ ಸೆಟ್ 12 reps ಮಾಡ್ತೀನಿ. ಆಲ್ಮೋಸ್ಟ್ ಇದು ಟ್ರೈಸೆಪ್ಸ್ಗೆ ಲಾಸ್ಟ್ ವೇರಿಯೇಷನ್. ಫಸ್ಟ್ ವೇರಿಯೇಷನ್ ಸ್ಕಲ್ ಕ್ರಶ್ ಮಾಡಿದೆ, ಸೆಕೆಂಡ್ ವೇರಿಯೇಷನ್ ರೋ ಪ್ರೆಸ್ ಡೌನ್ ಮಾಡಿದೆ, ಥರ್ಡ್ ವೇರಿಯೇಷನ್ ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್. ಸೊ 3 ಸೆಟ್ ಮಾಡಿದ್ರೆ ಇದು ಡನ್. ಟ್ರೈಸೆಪ್ಸ್ ವೇರಿಯೇಷನ್ ಡನ್ ಆಗುತ್ತೆ. ನೆಕ್ಸ್ಟ್ ಕಾಫ್ ಮಸಲ್ ಇದೆ ಮತ್ತು ಕೋರ್ ವರ್ಕೌಟ್ ಇದೆ. ಸೊ ಕಮೆಂಟ್ ಮಾಡ್ತಾರೆ, ಏನೇ ಅಂದರೆ ನಿಮಗೆ ನಾಲೆಡ್ಜ್ ಬೇಕಾಗಿದ್ದರೆ ಇಲ್ಲ ಡೌಟ್ಸ್ ಏನಾದರೂ ಇದ್ದರೆ ಫ್ರೀಯಾಗಿ ನಾವು ಯೂಟ್ಯೂಬ್ ಚಾನಲ್ ಹೇಳ್ತಾ ಹೋಗ್ತೀವಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಈವನ್ ಡಯಟ್ ಬಗ್ಗೆ ಇರ್ಬೋದು, ಸಪ್ಲಿಮೆಂಟೇಷನ್ ಬಗ್ಗೆ ಇರ್ಬೋದು, ಇಲ್ಲ ವರ್ಕೌಟ್ ಬಗ್ಗೆ ಇರ್ಬೋದು. ಇಲ್ಲ ತುಂಬ ಜನ ಲೇಡೀಸ್ ಮನೇಲಿ ಇರ್ತಾರೆ, ಅವ್ರಿಗೆ ಏನು ಮಾಡಬೇಕು ಅಂತ ಒಂದು ಪ್ರಾಪರ್ ಗೈಡೆನ್ಸ್ ಇರೋಲ್ಲ. ಬೇಸಿಕ್ ಎಲ್ಲದನ್ನೂ ಹೇಳ್ಕೊಟ್ರು ನಿಮ್ಗೆ ಮನೇಲಿ ಮಾಡಲಿಕ್ಕಾಗಲ್ಲ. ನಾವು ಇದ್ದು ವಿತ್ ನಿಮ್ಮ ಪ್ರಾಪರ್ ಎಲ್ಲ ಡೀಟೇಲ್ಸ್ ತೊಗೊಂಡು ಹೇಳೋದು ಬೇರೆ ಇರುತ್ತೆ, ಅದು ಬೇರೆ ಬೇರೆ ಪ್ರೋಗ್ರಾಮ್ ಥರ ವರ್ಕ್ ಆಗುತ್ತೆ. ಬಟ್ ಫ್ರೀಯಾಗಿ ನೀವು ಅಂದರೆ ನಾವು ಏನೇನು ಟಿಪ್ಸ್ ಕೊಡ್ಬೋದು ಅಂದರೆ, ತುಂಬ ಜನ ರಾಂಗ್ ಮಾಡ್ತಾ ಇರ್ತಾರೆ. ಅಂದರೆ ಒಂದು ಬೇಸಿಕ್ ಟು ಬೇಸಿಕ್ನೇ ರಾಂಗ್ ಹೋಗ್ತಾ ಇರ್ತಾರೆ. ಅದನ್ನು ಕರೆಕ್ಷನ್ ಅಂತೂ 1000% ಮಾಡ್ಬೋದು. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, 1000% ನಾನೇ ಪರ್ಸ್ನಲಾಗಿ ಅದಕ್ಕೆ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಫುಲ್ಲಾಗಿ ನೋಡಿ. ಲೆಟ್ಸ್ ಗೋ. ಸೊ ವೈ ರೈಸಸ್ ಸೆಕೆಂಡ್ ಸೆಟ್. ಸೊ ಇದು ಜಾಸ್ತಿ ಹೆವಿ ವೆಯ್ಟ್ ಇದಕ್ಕೆ ಹೋಗೋಕ್ಕಾಗಲ್ಲ. ಸೊ ಲೈಟ್ ವೆಯ್ಟಲ್ಲೇ ಮಾಡ್ತಾಯಿದ್ದೀನಿ. 2.5 kg. ಲೆಟ್ಸ್ ಗೋ. ಹೋಗ್ಲಿಕ್ಕಾಗಲ್ಲ, ಮಾಡ್ಲಿಕ್ಕೆ ನನ್ನ ಹತ್ರ ಮಾಡಲಿಕ್ಕಾಗಲ್ಲ, ಸಾರಿ. 12 reps. Again 65 degrees. ಸೇಮ್ ಮಸಲ್ ಅಗೇನ್ ಮಾಡೋದ್ರಿಂದ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಮಾಡ್ಬೋದಿತ್ತು. ಸೊ ಇದು ನಂದು ಲಾಸ್ಟ್ ವೇರಿಯೇಷನ್, ಟ್ರೈಸೆಪ್ಸ್ ಪ್ರೆಸ್ ಡೌನ್. ಸೊ 15, 20, 25
ನಾರ್ಮಲ್ ಕಾಫ್ ರೈಸ್. 1 2 3 4 5 6 7 8 9 10 11 12. ಸೊ 12 reps ಇರುತ್ತೆ. ಆ ಥರ 4 ಸೆಟ್ ಇರುತ್ತೆ. ಕಾಫ್ ಮಸಲ್ 2 ವೇರಿಯೇಷನ್ ಇದೆ. ಒಂದು ಸ್ಟ್ಯಾಂಡಿಂಗ್ ಕಾಫ್ ರೈಸ್ ಮತ್ತು ಲೆಗ್ ಪ್ರೆಸ್ಸಲ್ಲಿ ಕಾಫ್ ರೈಸ್. ಟೋಟಲ್ 2 ವೇರಿಯೇಷನ್, 4 ಸೆಟ್ ಥರ ಇದೆ. ಅದಾದಮೇಲೆ ಸ್ವಲ್ಪ ಕೋರ್ ವರ್ಕೌಟ್ ಇರುತ್ತೆ. ನಾರ್ಮಲಿ ನಾನು ಆ್ಯಪ್ಸ್ ವರ್ಕೌಟ್ ಮಾಡಲ್ಲ, ಬಟ್ ಇದು ಬೇರೆ ಥರ ಪ್ರೋಗ್ರಾಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡಲಿಕ್ಕೋಸ್ಕರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ವಿತಿನ್ 3 ಮಂತಲ್ಲಿ, ವಿತಿನ್ 90 ಡೇಸಲ್ಲಿ ಗೊತ್ತಾಗುತ್ತೆ ಬಾಡಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ. ಯಾರ್ಯಾರು ಈ ಚಾನಲ್ ನೋಡ್ತಾ ಇರ್ತೀರ, ಸೊ ಫಾಲೋ ಮಾಡಿ, ನಿಮ್ಮ ಲೈಫ್ನು ಚೇಂಜ್ ಮಾಡ್ಕೊಳ್ಳಿ. ಬರೀ ಯೂಟ್ಯೂಬ್ ನೋಡ್ತಾ ಇರೋದಲ್ಲ, ಇದರಿಂದ ಏನು ಕಲಿತಾರ, ಮೊಬೈಲ್ ಇದನ್ನು ನೋಡಾದ್ಮೇಲೆ ಇಮ್ಡಿಯೇಟಾಗಿ ವರ್ಕೌಟ್ ಜಾಯ್ನ್ ಆಗಿ ವರ್ಕೌಟ್ ಸ್ಟಾರ್ಟ್ ಮಾಡಿ, ಹೆಲ್ತಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಮೊಬೈಲ್ ಯೂಸೇಜ್ನ ಸ್ವಲ್ಪ ಕಡಿಮೆ ಮಾಡಿ. ಮೊಬೈಲಿಂದ ನೀವು ಯೂಸ್ ಮಾಡಿದ್ರು ಕೂಡ ಅದು ನಿಮ್ಮನ್ನು ಯೂಸ್ ಮಾಡೋ ಥರ ಇರಬಾರ್ದು. ಅದರಿಂದ ನಿಮ್ಗೆ ಏನಾದರೂ ಯೂಸ್ ಆಗೋ ಥರ ಇರಬೇಕು. ಸೊ ಅಡಿಕ್ಷನ್, ಅದೂ ಒಂದು ಬಿಗ್ ಅಡಿಕ್ಷನ್ ಆ್ಯಕ್ಚುಲಾಗಿ. ಶುಗರ್, ಔಟ್ಸೈಡ್ ಫುಡ್, ಅದೇ ಥರ ಮೊಬೈಲ್ ಅಡಿಕ್ಷನ್ ಕೂಡ ಇವಾಗ ಬಿಗ್ ಅಡಿಕ್ಷನ್ ಆಗಿದೆ, ಮತ್ತು ಡೇಂಜರಸ್ ಅಡಿಕ್ಷನ್ ಕೂಡ. ಸೊ ಪ್ರೊಡಕ್ಟಿವ್ ಆಗಿರಿ. ಸೊ ನಿಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ. ಬರೀ ಔಟ್ಲುಕ್, ಬಾಡಿ ಅಂತ ಅಲ್ಲ, ನಿಮ್ಮ ಲೈಫ್, ಬಿಸ್ನೆಸ್ ಎಲ್ಲರಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಲಾಸ್ಟ್ ವೇರಿಯೇಷನ್ ಕಾಫ್ ಮಸಲ್ಗೆ ಲೆಗ್ ಪ್ರೆಸ್ಸಲ್ಲಿ ಕಾಫ್ ರೈಸ್. ಸ್ವಲ್ಪ ಹೆವಿ ಇದೆ ವೇಟ್ಸ್. 12 reps ಇರುತ್ತೆ. 2 3 4 5 6 7 8 9 10 11 12. ಸೊ 12 reps ಇರುತ್ತೆ. ಆ ಥರ 4 ಸೆಟ್. ಸೊ 4 ಸೆಟ್ ಮಾಡಿದ್ರೆ ಕಂಪ್ಲೀಟ್ ನಂದು ಇವಾಗ ಟ್ರೈಸೆಪ್ಸ್ ಮತ್ತು ಕಾಫ್ ಮಸಲ್ ವರ್ಕೌಟ್ ಮುಗಿಯುತ್ತೆ. ಸೊ ಲಾಸ್ಟ್ ಇನ್ ವೇರಿಯೇಷನ್ ಕೋರ್ ವರ್ಕೌಟ್ ಇದೆ. ಕೋರ್ ಜಸ್ಟು ಪ್ಲ್ಯಾಂಕ್ ಇದೆ. ಸೊ 1 minute ಹೋಲ್ಡ್ ಮಾಡಬೇಕು ಪ್ಲ್ಯಾಂಕ್. ಸೊ ಇವತ್ತಿನ ವರ್ಕೌಟ್ ಡನ್ ಆಗುತ್ತೆ. ಸೊ ಓವರಾಲ್ ಸ್ಟೆಪ್ಸ್ ಮತ್ತೆಲ್ಲ ಬೇರೆ ಪ್ಲ್ಯಾನ್ ಇದೆ. ಮತ್ತು ನನ್ನ ಡಯಟ್ ಪ್ಲ್ಯಾನು ಮತ್ತು ನಾನು ಏನು ಸ್ಟೆಪ್ಸ್ ಮಾಡ್ತಾಯಿದ್ದೀನಿ, ಯಾವ ಮೀಲ್ಗೆ ಏನೇನು ಕಾರ್ಬ್ ಸೋರ್ಸ್ ಏನಿದೆ, ಇಲ್ಲ ಏನಕ್ಕೋಸ್ಕರ ರೆಡಿ ಆಗ್ತಿದ್ದೀನಿ, ಎಲ್ಲದನ್ನು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸೊ ಆವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಎಸ್, ಸೊ 1 ಸೆಟ್ ಆಗಿದೆ. ಸೊ ಇನ್ನೂ 3 more ಸೆಟ್ ಆದರೆ ಕಾಫ್ ಮಸಲ್ ಡನ್. ಇನ್ನೊಂದು ಕಾಫ್ ಮಸಲ್ ತುಂಬ ಸ್ಮಾಲ್ ಮಸಲ್ ಅದು. ನೀವು ಅದ್ರಲ್ಲಿ ಗ್ರೋ ಆಗಬೇಕು ಅಂತ ಎವ್ರಿಡೇ ಟ್ರೈನ್ ಮಾಡೋದು, ಆ ಥರ ಎಲ್ಲ ಮಿಸ್ಟೇಕ್ ಮಾಡ್ತಾರೆ ನಾರ್ಮಲಾಗಿ. ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಅದಕ್ಕೂ ರಿಕವರಿ ಆಗಬೇಕು, ಆ ಮಸಲ್ಗೂ ರೆಸ್ಟ್ ಬೇಕಾಗುತ್ತೆ. ಸೊ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದರೆ, ನೀವು ಪ್ರಾಪರ್ ರಿಕವರಿ ಇಲ್ಲದೆ, ಪ್ರಾಪರ್ ಅದಕ್ಕೆ ಅಂದರೆ ಫುಡ್ ನಿಮ್ಮ ಬಾಡಿಗೆ ಏನು ಬೇಕಾಗುತ್ತೆ ಅದು ರಿಕ್ವೈರ್ಮೆಂಟ್ ನೀವು ಪೂರೈಸ್ದೇ ಹೆವಿ ವರ್ಕೌಟ್ ಅಂದರೆ ನೋ ಪೇನ್ ನೋ ಗೇನ್ ಅಂತ ಹೆವಿಯಾಗಿ ವರ್ಕೌಟ್ ಮಾಡೋದು, ಆ ಥರ ಮಾಡಿದಾಗ ಡ್ಯಾಮೇಜ್ ಆಗುತ್ತೆ ಮಸಲು, ಗ್ರೋ ಆಗೋಲ್ಲ. ಮೈಂಡಲ್ಲಿರಲಿ, ಯಾವ ಮಸಲಿಗೆ ಎಷ್ಟು ನೀವು ಟ್ರೈನ್ ಮಾಡಬೇಕು ಅಷ್ಟೇ ಮಾಡಬೇಕು. ಓವರ್ ಟ್ರೈನ್ ಮಾಡಿದ್ರು ಕೂಡ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಮಸಲ್ ಗ್ರೋತ್ ಆಗೋಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಆಗ್ಬೋದು, ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ನಿಮ್ಮ ಮಸಲ್ ಗ್ರೋತ್ ಆಗೋಲ್ಲ, ಅಲ್ಲಿಗೆ ಸ್ಟ್ರಕ್ ಆಗುತ್ತೆ ಮತ್ತು ಇಂಪ್ರೂವ್ಮೆಂಟೇ ಸ್ಟಾಪ್ ಆಗುತ್ತೆ.
ನಮಗೆ ತುಂಬ ಅಷ್ಟೇ ಎಲ್ಲ ಹೆಲ್ತಿಯಾಗಿರಿ ಎಲ್ಲ ಸ್ಟ್ರಾಂಗ್ ಆಗಿರಿ. ಏನಕ್ಕಂದರೆ ಇವಾಗ ಚಿಕ್ಕ ಹುಡುಗರಿಂದ ಹಿಡಿದು ಏಜ್ ಆದವ್ರು ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿರಿ. ಏನಕ್ಕಂದ್ರೆ ಅವ್ರನ್ನ ಬಂದಾಗ ತುಂಬ ಜನ ತುಂಬ ವೀಕ್ ಇರ್ತಾರೆ. ನಮಗೆ ಬೇಜಾರಾಗುತ್ತೆ. ಅಂದರೆ ಅವ್ರ ತಂದೆ ತಾಯಿಗಳು ಅವ್ರ ಬಗ್ಗೆ ಎಷ್ಟು ಹೋಪ್ ಇಟ್ಕೊಂಡಿರ್ತಾರೆ ಮಕ್ಕಳ ಬಗ್ಗೆ. ಅವ್ರು ನೋಡಿದ್ರೆ ಸ್ಮೋಕ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ತುಂಬ ವೀಕ್ ಆಗಿರುತ್ತೆ. ನೀವು ಟೆಸ್ಟೋಸ್ಟೆರಾನ್ ನೋಡಿದಾಗ ಒಂದು ಏಜ್ ಆಗಿರೋದು ಅಂದರೆ ಒಂದು 60-70 ವರ್ಷದ ಏಜ್ ಆಗಿರೋದಿಲ್ಲ, ಒಂದು ಚಿಕ್ಕ ಮಗುದು ಒಂದು ಬಿಲೋ 10 ಏಜ್ ಇರುವಂಥ ಟೆಸ್ಟೋಸ್ಟೆರಾನ್ ಒಂದು ಯಂಗ್ ಏಜ್ ಅಂದರೆ 25-26 ಇರೋ ಹುಡುಗರದ್ದು ಇರುತ್ತೆ. ಸೊ ಅಂದರೆ ಹೇಗೆ ಸ್ಟ್ರಾಂಗ್ ಇರ್ಲಿಕ್ಕೆ ಸಾಧ್ಯ ಅಂದರೆ ನಮ್ಮ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್. ನೀವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಟೆಸ್ಟೋಸ್ಟೆರಾನ್ ಇಂಪ್ರೂವ್ಮೆಂಟ್ ಮಾಡಲೇಬೇಕು. ಅದನ್ನು ಇಂಪ್ರೂವ್ ಮಾಡಬೇಕೇನು ಅಂದರೆ ಪ್ರಾಪರ್ ಲೈಫ್ ಸ್ಟೈಲು ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಸ್ಟಾಪ್ ಮಾಡಲೇಬೇಕು. ಸೊ ನಿಮಗೆ ಮೀಡಿಯಾ ಆಗಲಿ ಇಲ್ಲ ಗೌರ್ಮೆಂಟ್ ಯಾರಾದರೂ ಕೂಡ ನಿಮಗೆ ಸ್ಮೋಕ್ ಬಗ್ಗೆ ಮತ್ತು ಡ್ರಿಂಕ್ಸ್ ಬಗ್ಗೆ ಮಾತಾಡೋದೇ ಇಲ್ಲ. ಏನಕ್ಕಂದರೆ ರೆವಿನ್ಯೂ ಅಂದರೆ ಅವ್ರಿಗೆ ಇನ್ಕಮ್ ಆ ಥರ ಇದೆ ಅವರಿಗೆ. ಸೊ ಆ ರೀಸನ್ಗೆ. ಬಟ್ ಜಿಮ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಯಾರೂ ಮಾತಾಡಲ್ಲ ಮತ್ತು ಅದನ್ನು ಪ್ರಮೋಟು ಮಾಡಲ್ಲ. ಸೊ ಇದನ್ನು ನೀವೇನು ಮಾಡ್ಕೊಬೇಕಾಗತ್ತೆ, ನೀವೇ ಪುಷ್ ಮಾಡ್ಕೊಬೇಕಾಗತ್ತೆ, ನೀವೇ ಬರಬೇಕಾಗತ್ತೆ. ಸೊ ಹೇಳಿದ್ನಲ್ಲ, ಯಾರು ನಿದ್ದೆ ಮಾಡಿ ಅಂತ ಹೇಳಲ್ಲ. ಏನಕ್ಕಂದರೆ ಅದರಿಂದ ಯಾರಿಗೂ ಇನ್ಕಮ್ ಇಲ್ಲ. ಯಾರು ನೀರು ಕುಡೀರಿ ಅಂತಲೂ ಹೇಳಲ್ಲ, ಅದರಿಂದ ಯಾರಿಗೂ ಇನ್ಕಮ್ ಇರಲ್ಲ. ಸೊ ನಿಮ್ಮ ಹೆಲ್ತ್ನ ನೀವೇ ನೋಡ್ಕೊಳ್ಳಿ, ನೀವೇ ಸ್ಟ್ರಾಂಗ್ ಆಗಿ. ಸೊ ಫಾಲೋ ಮಾಡಿ 1000% ನೀವಂತೂ ಫಾಲೋ ಮಾಡಿ. ಈ ಟೈಮ್ ಏನು ಕೊಡ್ತೀರಲ್ವ ಇದ್ರ ನಮ್ಮದು ವೀಡಿಯೋ ವಾಚ್ ಮಾಡಿ, ಅದರಿಂದ ಲಾಸ್ ಅಂತೂ ಇಲ್ಲ ಅಂತ ಹೇಳ್ಕೊತೀನಿ. ಎಲ್ಲ ಪಾಸಿಟಿವ್ನೇ ಇರುತ್ತೆ, ಯಾವುದು ನೆಗೆಟಿವ್ ಇರಲ್ಲ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಪರ್ಸ್ನಲಿ ನಾನು ಮತ್ತು ದಿಶಾ ಅವರೇ ಕಮೆಂಟ್ಗೆ ರಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸ್ಟೇ ಹೆಲ್ತಿ, ಸ್ಟೇ ಸ್ಟ್ರಾಂಗ್.